ಶೈಲಶ್ರೀ ಅವರ ಬಗ್ಗೆ ನಾವೊಂದು ವರದಿಯನ್ನು ವಿಸ್ತಾರ ಮಾಡಿದ್ವಿ, ಅವರ ಬಗ್ಗೆ ಒಂದು ಚಿಟ್ಚಾಟನ್ನ ಮಾಡಿದ್ವಿ. ಅವರು ಅನಾಥಾಶ್ರಮಕ್ಕೆ ಸೇರ್ಕೊಂಡಿದ್ದು, ಇದರ ಬಗ್ಗೆ ವಿಸ್ತಾರವಾದ ಒಂದು ಎಪಿಸೋಡ್ ಅನ್ನ ಪವರ್ ಟಿವಿ ಮಾಡಿತ್ತು. ಸದ್ಯಕ್ಕೆ ಸಾಕಷ್ಟು ಹಿರಿಯ ಕಲಾವಿದರಿಗೆ ಇಂತಹ ಪರಿಸ್ಥಿತಿಗಳು ಆಗುತ್ತೆ ಅನ್ನುವಂಥ ಮುನ್ಸೂಚನೆ ಸಿಗ್ತಾ ಇದೆ. ಸದ್ಯಕ್ಕೆ ಹಿರಿಯ ಕಲಾವಿದರಾಗಿರುವಂತಹ ಎಂ.ಕೆ. ಮಠ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಿನಿಮಾದಲ್ಲಿ ಇವತ್ತು ಕಾಣಿಸಿಕೊಂಡಿದ್ದೀರಾ, ಕೋರಾ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ನಿಮ್ಮ ಪಾತ್ರಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಏನ್ ಹೇಳ್ತೀರಾ? ಪ್ರೇಕ್ಷಕರನ್ನು ಮಾತ್ರ ಬಂದು ಸರ್ ನೀವು ಹಂಗ್ ಮಾಡಿದ್ರಿ ಹಿಂಗ್ ಮಾಡಿ ಅಂತ ಹೇಳುವಾಗ ನಮಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಆ ಕೋರ ಚಿತ್ರೀಕರಣ ಸಮಯದಲ್ಲಿ ಜೀವದ ಹಂಗನ್ನು ತೊರೆದು ನಮ್ಮ ಕಷ್ಟಗಳನ್ನು ನಾವು ಮೂಟೆಗಟ್ಟಿ ಸೈಡಲ್ಲಿ ಇಟ್ಟು ನಮ್ಮ ಪಾತ್ರಗಳನ್ನು ನಾವು ಅದಕ್ಕೆ ಒಗ್ಗಿಕೊಂಡು ನಾವು ಮಾಡಿದ ಪಾತ್ರ ಸಾರ್ಥಕ ಆಯ್ತು ಅಂತ ನಮ್ಗೆ ಅನಿಸುತ್ತೆ. ಸರ್, ನೀವು ಮಾತಿನ ಮಧ್ಯೆ ಒಂದು ಹೇಳ್ತೀರಾ, ಕಲಾವಿದರಿಗೆ ಅವಕಾಶಗಳು ಬೇಕು, ನನಗೆ ಅವಕಾಶವನ್ನ ಕರೆದುಕೊಡಿ ಅಂತ ಹೇಳ್ತಾ ಇದ್ದೀರಾ. ನಿಜವಾಗ್ಲೂ ನಿಮಗೆ ಅವಕಾಶದ ಕೊರತೆ ಕಾಡ್ತಾ ಇದೆಯಾ ಸರ್? ಹೇಗೆ? ಖಂಡಿತ ಕಾಡ್ತಿದೆ ಅಮ್ಮ. ಅವಕಾಶಗಳು ಇಲ್ಲದೆ ಊರಲ್ಲೇ ಇರ್ತೀನಿ, ತಿಂಗಳಲ್ಲಿ 1-2 ದಿನ 3 ದಿನ ಅವಕಾಶ ಬರುತ್ತೆ, ಎಲ್ಲಿಗೆ ಸಾಕಾಗುತ್ತೆ. ಅವಕಾಶದ ಕೊರತೆ ಇದೆ. ಇನ್ನಾದರೂ ಯಾರಾದರೂ ನಿರ್ದೇಶಕರುಗಳು ಗುರುತಿಸಿ ನನ್ನ ಪ್ರತಿಭೆನ ಗುರುತಿಸಿ ನನಗೆ ಅವಕಾಶ ಕೊಟ್ಟರೆ ಒಳ್ಳೇದು ಅಂತ ಅನ್ಕೋತೀನಮ್ಮ. ಸರ್, ಇನ್ನೊಂದು ವಿಚಾರ, ಶೈಲಶ್ರೀ ಅವರ ಒಂದು ಸ್ಟೋರಿಯನ್ನು ನಾವು ಮಾಡಿದ್ವಿ. ಅಂದ್ರೆ ಅವ್ರು ಯಾರೂ ಇಲ್ಲದ ಅನಾಥಾಶ್ರಮವನ್ನೇ ಸೇರ್ಕೊಂಡಿದ್ದಾರೆ. ಒಂದು ಕಡೆ ಕೆಲಸದ ಕೊರತೆ ಅಥವಾ ನೋಡದ ಪರಿಸ್ಥಿತಿ. ನಿಮ್ಮ ಪರಿಸ್ಥಿತಿ ಹೇಗಿದೆ ಸರ್? ಸದ್ಯಕ್ಕೆ ಜೀವನ ಹೇಗೆ ನಡೀತಾ ಇದೆ? ಬೇಡಮ್ಮ, ಅದನ್ನೆಲ್ಲ ಹೇಳ್ಕೊಳ್ಳೋದು ಬೇಡ ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ಈ ಹಿಂದೆ ನನಗೆ ಮನೆ ಇಲ್ಲ ಅಂತ ಹೇಳಿದಾಗ ಅದರಲ್ಲಿ ಕೆಲವರು ಮಾಡಿರುವಂತ ಕಮೆಂಟ್ ಅನ್ನ ನೆನೆಸ್ಕೊಂಡ್ರೆ ಇವತ್ತಿಗೂ ಎದೆಗೆ ಚೂರಿ ಹಾಕದಾಗುತ್ತೆ. ಈಗ ನನಗೆ ಅವಕಾಶಗಳ ಕೊರತೆ ಇದೆ ಅಂದ್ರೆ ಅದಕ್ಕಿಂತಲೂ ಕೆಟ್ಟ ಕಮೆಂಟ್ ಮಾಡುವಂತಹ ಜನಗಳು ಇದ್ದಾರೆ ನಮ್ಮ ನಡುವೆ, ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ನನ್ನ ಜೊತೆಯಲ್ಲಿ ನನ್ನ ತಟ್ಟೆಯಲ್ಲಿ ಅನ್ನ ತಿಂದು ನನ್ನ ಲೋಟದಲ್ಲಿ ಟೀ ಕುಡಿದಂಥವರು ನನ್ನ ಬಗ್ಗೆನೇ ಅಪಪ್ರಚಾರ ಮಾಡಿ ನನಗೆ ಅವಕಾಶ ಸಿಗದ ಹಾಗೆ ಮಾಡಿದ್ರು. ನಾನು ಏನು ಅನ್ಯಾಯ ಮಾಡಿದ್ದೀನಿ, ಏನು ತಪ್ಪು ಮಾಡಿದ್ದೀನಿ ನನಗೆ ಗೊತ್ತಿಲ್ಲ, ಆದರೂ ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ನನಗೆ ಅವಕಾಶ ಸಿಗದ ಹಾಗೆ ಮಾಡಿದ್ರು. ಅವರಿಗೆ ಆ ಪರಮಶಕ್ತ ಅಥವಾ ನಮ್ಮ ಕೊರಗಜ್ಜ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಸರ್, ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಿಮ್ಮನ್ನು ನಾವು ನೋಡಿದ್ದೀವಿ, ನಿಮ್ಮ ಪಾತ್ರಗಳನ್ನ ಜೀವಿಸಿದ್ದಾರೆ ತುಂಬಾ ಜನ. ಸೊ ಇತ್ತೀಚಿನ ದಿವಸಗಳಲ್ಲಿ ಪಾತ್ರ ಅಂತ ಬಂದಾಗ ಹೆಂಗ್ ಬರುತ್ತೆ ಸರ್? ಎಂ.ಕೆ. ಮಠ್ ಅವರಿಗೆ ಪಾತ್ರಗಳು ಅಂತ ಬಂದಾಗ ಹೆಂಗ್ ಸಿಗುತ್ತೆ? ಏನೆಲ್ಲ ಆಪ್ಷನ್ಗಳು ಇರ್ತಾರೆ? ನಿರ್ದೇಶಕರಾಗಿರ್ಬೋದು, ಪ್ರೊಡಕ್ಷನ್ ಸಂಸ್ಥೆ ಆಗಿರ್ಬೋದು. ಬಿಳಿ ಗಂಟೆ ಇದೆಯಲ್ಲಮ್ಮ, ಒಂದು ದಿನದ ಸ್ವಾಮೀಜಿ ಪಾತ್ರ ಕರೀತಾರೆ. ಅವರು ಒಂದಿನ ಕೊಟ್ಟರು, ನಾನು ಬೇಡ ಅಂದ್ರೆ ನನ್ನ ಹೊಟ್ಟೆಪಾಡು ನಡಿಬೇಕಲ್ಲ ತಾಯಿ, ಒಪ್ಕೊಳ್ತೀನಿ, ಹೋಗ್ತೀನಿ, ಏನೋ ಕೊಡ್ತಾರೆ, ಬರ್ತೀನಿ, ಇದೇ ರಿಪೀಟ್ ಆಗ್ತಾ ಇರುತ್ತೆ. ಎಲ್ಲ ಅಪರೂಪಕ್ಕೆ ಆಗ್ತಾರೆ ನಿರ್ದೇಶಕರುಗಳು, ನನ್ನ ಪರಿಚಯ ಇರುವವರು, ನನ್ನನ್ನು ಹಿಂದಿನಿಂದಲೂ ಬಲ್ಲವರು ಕರೆದು ಒಂದು ಒಳ್ಳೆ ಪಾತ್ರ ಕೊಡ್ತಾರೆ. ಸರ್, ನಿಮ್ಮ ಜೀವನ ಹೆಂಗ್ ನಡೀತಾ ಇದೆ ಸರ್? ನಾನು ಸದ್ಯಕ್ಕೆ ಕೇಳ್ತಾ ಇರುವಂತದ್ದು, ಹಿರಿಯ ಕಲಾವಿದರಿಗೆ ಒಂದಿಷ್ಟು ಜನ ಸೆಲೆಬ್ರಿಟಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ, ಆ ಒಂದು ದೃಷ್ಟಿಯಲ್ಲಿ ಕೇಳ್ತಾ ಇದ್ದೀನಿ. ಎಂ.ಕೆ. ಮಠ್ ಅವರ ಜೀವನ ಸರಿ ಅಂದ್ರೆ ಸರಾಗವಾಗಿ ನಡೀತಾ ಇದೆಯಾ? ತೊಂದರೆಗಳಿದೆಯಾ? ಊಟದ ತೊಂದರೆಗಳು ಆಗ್ತಾ ಇದೆಯಾ? ಹೇಗೆ? ನಮ್ಮ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲ್ಲ ಅನ್ನೋದು ಗಾದೆ ಮಾತು. ಹಾಗೆ ನನ್ನ ಜೀವನ ನಡೀತಾ ಇದೆ. ಓಹೋ ಅನ್ನೋ ಹಾಗೆ ಇಲ್ಲದೆ ಇದ್ರೂ ಕೂಡ ಅನ್ನೋ ಥರದಲ್ಲಿ ನನ್ನ ಜೀವನ ಇದೆ. ನನ್ನ ಪ್ರಾಬ್ಲಮ್ ಏನಂದ್ರೆ ನನಗೆ ಈ ಬಕೆಟ್ ಹಿಡಿದು ಅಭ್ಯಾಸ ಇಲ್ಲ. ಯಾರಿಗಾದ್ರೂ ಬಕೆಟ್ ಹಿಡಿಯೋದು, ಯಾರೋ ಹೀರೋಗಳ ಮನೆ ಕಾಯೋದು ಅಥವಾ ಗೇಟ್ ಕಾಯೋದು, ಅವ್ರ ಹಿಂದೆನೆ ಓಡಾಡೋದು, ಇದು ನನಗೆ ಅಭ್ಯಾಸ ಇಲ್ಲಮ್ಮ. ನನ್ನ ಇಬ್ಬರು ಗುರುಗಳು ಕಾಸರಗೋಡು ಚಿನ್ನವರಾಗ್ಲಿ ಟಿ.ಎಸ್. ನಾಗಭರಣವರಾಗ್ಲಿ ನನಗೆ ಬಕೆಟ್ ಹಿಡಿಯೋದನ್ನು ಕಲಿಸಲಿಲ್ಲಮ್ಮ. ನನಗೆ ನಟನೆಯನ್ನು ಮಾತ್ರ ಕಲಿಸಿದ್ರು. ಆ ನಟನೆಯ ಮೂಲಕ ನಾನು ಜೀವಿಸಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಅವಕಾಶ ಸಿಕ್ತಿಲ್ಲ, ಕಷ್ಟದ ದಿನಗಳನ್ನು ಕಳೀತಾ ಇದ್ದೀನಿ ತುಂಬ ವರ್ಷಗಳಿಂದ. ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್? ಈಗ ಒಂದು ಸ್ಕ್ರಿಪ್ಟ್ ಬರುತ್ತೆ ಅಂದ್ರೆ ನಿರ್ದೇಶಕರ ಕೈಯಿಂದ, ಪ್ರೊಡಕ್ಷನ್ ಕೈಯಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? ಯಾರು ನಿರ್ದೇಶಕರಾಗಿರ್ಬೋದು, ಪ್ರೊಡಕ್ಷನ್ಸ್ ಆಗಿರ್ಬೋದು, ಏನು ಹೇಳ್ತಾರೆ? ಏನಿಲ್ಲ, ಅವ್ರು ಕರೀತಾರೆ, ಪಾತ್ರ ಇಂಥದ್ದಿದೆ ಅಂತ ಹೇಳ್ತಾರೆ. ನನಗೆ ಯಾವುದೇ ಪಾತ್ರ ಬಂದರೂ ನಾನು ಮಾಡೇ ಮಾಡ್ತೀನಿ. ಅದು ಮುದುಕಂದಿದೆ, ಇದಕ್ಕೆ ಕಪ್ಪಾಗ್ತೀರ ಹಾಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನನಗೆ ಇಲ್ಲಿ ನಿರ್ದೇಶಕರಾಗಲಿ ಪ್ರೊಡಕ್ಷನ್ ಆಗಲಿ ಮುಖ್ಯ ಆಗಲ್ಲ. ನನ್ನ ಪಾತ್ರ ಏನು ಅನ್ನೋದನ್ನು ಮೊದಲು ವಿಚಾರಿಸ್ಕೊಂಡು ನನಗೆ ಒಪ್ಪಿತವಾಗಲಿ ಅಲ್ಲದೇ ಇರಲಿ, ನಾನು ಆ ಪಾತ್ರನ ಮಾಡುವಂಥ ಅನಿವಾರ್ಯತೆ ನನಗಿದೆ. ನಾನು ಬದುಕಬೇಕಲ್ಲ ತಾಯಿ, ನನ್ನನ್ನು ನಂಬಿದವ್ರನ್ನ ನಾನು ಬದುಕಿಸ್ಬೇಕಲ್ಲ. ಅದಕ್ಕೋಸ್ಕರ ಯಾವುದೇ ಪಾತ್ರ ಕೊಟ್ಟರು ನಾನು ಮಾಡೇ ಮಾಡ್ತೀನಿ. ಸರ್, ಈಗ ನೀವು ಹೇಳ್ತಾ ಇದ್ರಿ ಪಾತ್ರಗಳು ಬರಬೇಕಾದ್ರೆ ಮೊಬೈಲಲ್ಲಿ ವಿಡಿಯೋ ಕಳಿಸಿ ಅಂತ ಹೇಳ್ತಾರೆ ಅಂತ. ಸೊ ಏನ್ ಘಟನೆ ಸರ್ ಅದು? ಏನಕ್ಕೆ ಹಿಂಗೆಲ್ಲ ಆಗ್ತಾ ಇದೆ? ಯಾಕೆಂದ್ರೆ ತಿಳುವಳಿಕೆ ಇಲ್ಲದ ಮತ್ತು ನಿರ್ದೇಶನ ವಿಭಾಗದಲ್ಲಿ ಕೆಲಸ ಗೊತ್ತಿಲ್ಲದೆ ಇರುವಂತ ಕೆಲವು ಯುವ ಪೀಳಿಗೆ ನಿರ್ದೇಶನ ವಿಭಾಗಕ್ಕೆ ಬರ್ತಾ ಇದೆ.
ಆ ನಿರ್ದೇಶನ ವಿಭಾಗಕ್ಕೆ ಬಂದವರು ಅವರ ನಿರ್ದೇಶಕರ ಹತ್ರ ತುಂಬಾ ಬಿಲ್ಡಪ್ ಕೊಟ್ಟಿರ್ತಾರೆ. ನನಗೆ ಅದು ಗೊತ್ತು ಇದು ಗೊತ್ತು ಅಲ್ಲಿ ಮಾಡಿದ್ರೆ ಏನು ಮಾಡಿರಲ್ಲ. ಆಗ ನಿರ್ದೇಶಕ ಏನ್ ಹೇಳ್ತಾರೆ, ಇಂಥ ಕಲಾವಿದರನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಫೋಟೋ ತರಿಸಿ. ಆದ್ರೆ ಈ ಅಸಿಸ್ಟೆಂಟ್ಗಳು ಏನ್ ಮಾಡ್ತಾರೆ, ಒಂಚೂರು ಜಾಸ್ತಿ ಬಿಲ್ಡಪ್ ತಗೋತಾರೆ, ಫೋಟೋ ತರಿಸ್ಕೋತಾರೆ. ಫೋಟೋ ಸರ್ ಒಂದು ವಿಡಿಯೋ ಮಾಡಿ ಕಳಿಸಿ ಸರ್. ಏನ್ ವಿಡಿಯೋ ಸರ್, ಹಿಂಗಿಂಗೆ ಸರ್ ಹಿಂಗಿಂಗೆ ಅಪ್ಪ ಸ್ಕ್ರಿಪ್ಟ್ ಕಳ್ಸಪ್ಪ, ಆ ಸ್ಕ್ರಿಪ್ಟಿಗೆ ತಕ್ಕಾಗಿ ನಾವು ಮಾಡಿ ಕಳಿಸಿ. ಹಂಗಲ್ಲ ಸರ್, ಅವನೊಬ್ಬ ಬರ್ತಾನೆ ಇವನೊಬ್ಬ ಬರ್ತಾನೆ, ನೀವು ಮಂಗಳೂರು ಭಾಷೆಯಲ್ಲಿ ಮಾತಾಡಿ. ಸಾರಿ ಗಂಡ, ನನಗೆ ಅದು ಆಗಲ್ಲ, ನಾನು ರಂಗಭೂಮಿಯಿಂದ ಬಂದವನು, ನನಗೆ ನೀವು ಹೇಳಬೇಕು, ನೀವು ಹೇಳಿದಂಥ ಪಾತ್ರ ನಾನು ಮಾಡಿ ಕಳಿಸ್ತೇನೆ ಅಂತ ಹೇಳ್ತಾರೆ. ಆಮೇಲೆ ನನಗೆ ಕಾರ್ಯನೂ ಬರುವುದಿಲ್ಲ, ಏನೂ ಇಲ್ಲ, ನನಗೆ ದುರಹಂಕಾರ ಅಂತ ಅನ್ಕೋತಾರೆ. ನಾನು ವಾಸ್ತವ ಹೇಳಿರ್ತೇನೆ, ಅವ್ರು ನನಗೆ ದುರಹಂಕಾರ ಅಂತ ಅನ್ಕೊಂಡಿರ್ತಾರೆ ಅಷ್ಟೇ. ಸರ್, ಇವಾಗ ನಿಮ್ಮ ಆಸೆ ಏನು, ಅಥವಾ ನಿಮ್ಗೆ ಏನೆಲ್ಲ ಕನಸುಗಳಿದೆ ಸರ್? ನಿಮಗೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕನ್ನೋ ಕನಸಿದೆ, ಬಟ್ ನಿಮ್ಗೆ ಕನಸೇನು ಸರ್ ಪವರ್ ಟಿವಿ ಮೂಲಕ ಹೇಳೋದಾಗ? ನನ್ನ ಕನಸಲ್ಲಿ ಈಗ ತಾನೇ ನೀವು ಕೋರದಲ್ಲಿ ನೋಡಿದ್ರಿ ಅಮ್ಮ, ನನಗೆ ಇಂಥ ಪಾತ್ರಗಳು ಸಿಕ್ಕದೆ ನನ್ನ ಹೊಟ್ಟೆ ಬಟ್ಟೆ ಸರಿಯಾಗುತ್ತೆ ಅನ್ನೋದು ನನ್ನ ಕನಸಮ್ಮ. ಇನ್ನಷ್ಟು ಪಾತ್ರಗಳನ್ನು ಮಾಡಬೇಕು, ಬಣ್ಣ ಹಚ್ಚಿಕೊಂಡಿದ್ದಾಗಲೇ ನನ್ನ ಉಸಿರು ನಿಂತು ಹೋಗಬೇಕು ಅನ್ನೋದು ನನ್ನ ಆಸೆ. ನಿಮ್ಮನ್ನು ಯಾವುದೇ ನಟರು ಅಥವಾ ಉಳಿದ ಕಲಾವಿದರು ಗುರುತಿಸುವಲ್ಲಿ ಸೋತ್ರ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಇಲ್ಲ ಇಲ್ಲ, ಎಲ್ಲ ಕಲಾವಿದರು ನನ್ನ ಪರಿಚಯ ಇದೆ. ನನಗೆ ಪಾತ್ರ ಕೊಡುವುದರ ಮೂಲಕ ಪಾತ್ರ ಕೊಡುವುದರಲ್ಲಿ ಹಿಂಜರಿಕೆ ಇದೆ ಹೊರತು ಪ್ರತಿಯೊಬ್ಬ ಕಲಾವಿದರಿಗೂ MK ಮಠ ಅಂದ್ರೆ ಯಾರು ಗೊತ್ತು, ಬಿಳಿಘಟ್ಟದ ತಾತ ಅಂದ್ರೆ ಯಾರು ಅಂತ ಗೊತ್ತು. ಅವ್ರು ಪಾತ್ರ ಕೊಟ್ಟಿಲ್ಲ ಅಷ್ಟೇ, ಬಹುಶಃ ಕೊಡಬಹುದು ಮುಂದಕ್ಕೆ. ಸರ್, ನಿಮಗೇನು ನೋವು ಕಾಡ್ತಾ ಇದೆ ಸದ್ಯಕ್ಕೆ ಅಂತ? ಕೋರದಲ್ಲಿ ಮಾಡಿರುವಂತ ಮಾಚೆಯನ ತರದ ಪಾತ್ರ ಮಾಡಬೇಕು ಅಂತ ಅನಿಸ್ತದೆ. ಆದ್ರೆ ನನ್ನ ಜೀವನದ ಮುಖ್ಯ ಉದ್ದೇಶ ನಾನು ವಿಲನ್ ರೋಲ್ ಮಾಡಬೇಕು ಅಂತ, ವಿಲನ್ ಪಾತ್ರ ಮಾಡಬೇಕು ಅನ್ನೋದು ನನ್ನ ತುಂಬಾ ಆಸೆ. ಈ ಗಡ್ಡ ನೋಡಿದ್ರೆ, ಈ ನನ್ನ ಮುಖ ನೋಡಿದ್ರೆ ಯಾರು ಕೊಡ್ತಾರೆ, ನನ್ನ ಆಸೆ ಮಾತ್ರ ಅಷ್ಟೇ. ಸರ್, ನಿಮ್ಮ ಜೀವನಕ್ಕೆ ಇವಾಗ ಯಾರೆಲ್ಲ ಮನೆಯಲ್ಲಿದ್ದಾರೆ, ಸೊ ಜೀವನ ಹೆಂಗ್ ನಡೀತಾ ಇದೆ? ಎಲ್ಲ ಅಂದ್ರೆ ಒಂದೊತ್ತಿನ ಊಟಗಾಗಿರ್ಬೋದು ಅಥವಾ ಹೋಗಿ ಬರೋದಕ್ಕೆ ಎಲ್ಲನೂ ವ್ಯವಸ್ಥೆಗಳು ಇದೆಯಾ, ಹೇಗೆ? ಬೇಡ ತಾಯಿ, ಆಗ್ಲೇ ಹೇಳಿದಾಗ ಹಿಂದೊಮ್ಮೆ ಮನೆ ಇಲ್ಲ ಅಂತ ಹೇಳಿದಾಗಲೇ ನನ್ನ ಮಾನ ಮರ್ಯಾದೆನ ಬೀದಿ ಪಾಲು ಮಾಡಿದ್ದು ಸಾಕು ವೀಕ್ಷಕರು. ಮತ್ತೆ ಇದನ್ನ ನಾನು ಹೇಳಿಕೊಂಡು ಬೇಡಮ್ಮ, ನನಗೆ ಆ ಕಮೆಂಟ್ಗಳು ನೆನಪಾಗುತ್ತೆ. ಬೇಡ ತಾಯಿ, ನಾನು ಚೆನ್ನಾಗಿದ್ದೀನಿ ಬಸ್. ಹಿರಿಯ ಕಲಾವಿದರು ನಿಮ್ಮ ಜೊತೆ, ಅಂದ್ರೆ ನಿಮ್ಮ ಜೊತೆಗೆ ಆರ್ಟ್ ಮಾಡಿದವರು ಅಥವಾ ಸಾಕಷ್ಟು ಒಂದಿಷ್ಟು ಜನ ಹಿರಿಯ ಕಲಾವಿದರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಂತವ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಾ ಸರ್, ಹೇಗೆ? ಇಲ್ಲಮ್ಮ, ನನ್ನನ್ನು ಯಾರು ಕಾಂಟ್ಯಾಕ್ಟ್ ಮಾಡಲ್ಲ, ನಾನು ಮಂಗಳೂರಲ್ಲಿ ಇರೋದಲ್ಲ. ಕೊರೋನಾ ಟೈಮಲ್ಲಿ ಯಾರೋ ಕಲಾವಿದರಿಗೆ ಏನೋ ಸಹಾಯ ಮಾಡ್ತಾರೆ ಅಂತ ಹೇಳಿದಾಗ ಅವರ ನಂಬರ್ ಕಲೆಕ್ಟ್ ಮಾಡಿ ನಾನು ಅವರಿಗೆ ಫೋನ್ ಮಾಡಿದಾಗ, ಸರ್ ಬ್ಯಾಂಗ್ಳೂರು ಕಲಾವಿದರಿಗೆ ಮಾತ್ರ ಸರ್ ನಾವು ಸಹಾಯ ಮಾಡೋದು, ನೀವು ಮಂಗಳೂರಿನವ್ರು ಅಲ್ಲೇ ಏನಾದರೂ ಮಾಡ್ಕೊಳ್ಳಿ ಅಂತ ಅಂದರು ಕೊರೋನಾ ಟೈಮಲ್ಲಿ. ಅಂಥದ್ದೇ ಮನಸ್ಥಿತಿನೇ ಈಗಲೂ ಇರುತ್ತೆ ಅಲ್ವಾ, ಹಾಗಾಗಿ ನಾನು ಯಾರ ಹತ್ರ ಏನನ್ನು ಹೇಳಕ್ಕೆ ಹೋಗ್ಲಿಲ್ಲಮ್ಮ. ಮುಂದೆ ಏನ್ ಮಾಡ್ಬೇಕು ಸರ್? ಅವಕಾಶಕ್ಕಾಗಿ ಯಾವ ತರ ಹಾತೊರಿತಿದ್ದೀರಾ ನೀವು? ಅಮ್ಮ, ನಾನು ಪ್ರತಿ ಸಲನು ನೀರಿನಿಂದ ಹೊರಗೆ ತೆಗೆದ ಮೀನಿನ ಮರಿಯ ಹಾಗೆ ಚಡಪಡಿಸ್ತಾ ಇರ್ತೀನಿ. ನನಗೊಂದು ಪಾತ್ರ ಸಿಗಬೇಕು, ನನಗೊಂದು ಪಾತ್ರ ಸಿಗಬೇಕು ಅಂತ. ಸಿಗಬೇಕು ಅನ್ನೋದು ಮಾತ್ರ ನನ್ನ ಆಸೆ, ಸಿಕ್ಕಿತು ಅನ್ನೋದು ನನ್ನ ಆಸೆ ಇಲ್ಲಮ್ಮ. ತುಂಬ ವರ್ಷಗಳಿಂದ ಅದೇ ನಡೀತಾ ಇದೆ. ಇವಾಗ ಕೋರ ರಿಲೀಸ್ ಆಗಿದೆ ಹೊರಟ ಶ್ರೀ ಅವ್ರದ್ದು. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಈ ಚಿತ್ರವನ್ನು ನೋಡಿ ನೀವು ಕೋರನ ಗೆಲ್ಲಿಸಿದ್ರೆ ನನಗೆ ಬೇರೆಯವರು ಅವಕಾಶ ಕೊಡ್ತಾರೆ. ನನ್ನನ್ನು ನಂಬಿದವರು ಮತ್ತು ನನ್ನ ಹೊಟ್ಟೆ ತುಂಬುತ್ತೆ, ಒಳ್ಳೆ ಬಟ್ಟೆ ತಗೋತೀನಿ. ಅದಕ್ಕೆ ಪ್ರೇಕ್ಷಕ ಮಹಾಪ್ರಭುಗಳೇ ಸಹಕಾರ ಕೊಡಬೇಕಷ್ಟೇ. ಸರ್, ಕೊನೆಯದಾಗಿ ಪವರ್ ಟಿವಿ ಮೂಲಕ ಕಲಾವಿದರಿಗಾಗಿರ್ಬೋದು, ಕನ್ನಡ ಚಿತ್ರರಂಗಕ್ಕೆ ಏನ್ ಬೇಡಿಕೆ ಇಡ್ತಿದ್ದೀರಾ? ಯಾರನ್ನೂ ಕೀಳಾಗಿ ಕಾಣಬೇಡಿ. ಪ್ರತಿಯೊಬ್ಬ ಕಲಾವಿದನ ಒಳಗೂ ಬ್ರಹ್ಮಾಂಡದಷ್ಟು ಪ್ರತಿಭೆ ಇರುತ್ತೆ. ಯಾವ ಕಲಾವಿದನು ಕೀಳಲ್ಲ, ಅಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಹಿರಿಯ ಕಲಾವಿದರಾಗಿರುವಂತಹ MK ಮಠ್ ಅವರ ಮನದಾಳದ ಮಾತಾಗಿತ್ತು, ನೋವಿನ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.